ಅಂತ ಹೇಳಿದ್ದು ಯಾರು? ಪಂಚಾಯತ್ ಇದಕ್ಕೆ ಗ್ಯಾರಂಟಿಗಳಿಗೆ ಹಣ ಕೊಡ್ಲಿಕ್ಕೆ ಹಣ ಇಲ್ಲ, ಆದರೆ ಬಜೆಟ್ ಹೇಗೆ ಮಾಡ್ತಾರೆ ಅಂತ ಬಿಜೆಪಿ ಅವರು ನೋಡಿ, BJP ಅವರಿಗೆ ಕೆಲಸ ಇರಲಾರ್ದವ್ರು ಮೈಯೆಲ್ಲ ಪರ್ಸ್ಕೊತಾರಂತಲ್ಲ. ಫಸ್ಟು ಅವರಿಗೆ ಉತ್ತರ ಕೊಡೋಕ್ಕೆ ಹೇಳಿ. ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂಥ ಕಾರ್ಯಕ್ರಮಗಳಿಗೆ ಎಷ್ಟು ಹಣಗಳು ಅವ್ರು ಇನ್ನೂ ಕೊಟ್ಟಿದ್ದಾರೆ? ಅವ್ರ ಹಣನೂ ನಾವೇ ಕೊಡ್ತಾ ಇದ್ದೀವಿ. ಉದಾಹರಣೆ, ಜಲಜೀವನ್ ಮಿಷನ್ನಲ್ಲಿ ಅವರು ನಮಗೆ ಕೊಡಬೇಕಾಗಿರೋದು 3,600 ಕೋಟಿನಲ್ಲಿ ನಮಗೆ ಬಂದಿರೋದು ಬರೀ 517 ಕೋಟಿ. ಕುಡಿಯೋ ನೀರು ಯೋಜನೆ ಇದೆ, ಇದನ್ನು ನಿಲ್ಲಿಸಬಾರ್ದು ಅಂದ್ಬಿಟ್ಟು ನಮ್ಮ ಸರ್ಕಾರ 2,900 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಕೊಡೋದು ಹೆಸರು ಮಾತ್ರ ಅವ್ರದ್ದು, ದುಡ್ಡು ಮಾತ್ರ ನಮ್ಮದು, ಕೆಲಸ ನಮ್ಮದು, ಬೆವರು ನಮ್ಮದು, ಟ್ಯಾಕ್ಸ್ ಕೊಡ್ತಾ ಇರೋದು ನಾವು. IT ಸೆಕೆಂಡ್ ಹೈಯೆಸ್ಟ್ ರಿಟರ್ನ್ಸ್ ನಮ್ಮದಿದೆ, ತೆರಿಗೆ ಹೈಯೆಸ್ಟ್ ನಮ್ಮದಿದೆ, GST ಪಾವತಿ ಹೈಯೆಸ್ಟ್ ನಮ್ಮದಿದೆ. ಆದರೆ ನಮ್ಗೆ ಸಿಗ್ತಾ ಇರೋದೇನು? ಏನು ಬಿಡಿ ಕಾಸು ಸಿಗ್ತಾ ಇಲ್ಲ. ನೀವು ಕೊಡ್ತಾ ಇರೋ 100 ರೂಪಾಯಿಗೆ ಕೇಂದ್ರ ಸರ್ಕಾರ ನಮ್ಗೆ ಬರೀ 13 ರೂಪಾಯಿ ಕೊಡ್ತಾ ಇದ್ದಾರೆ. ಆದರೆ ಅದೇ UP ಬಿಹಾರ್ನಲ್ಲಿ 100 ರೂಪಾಯಿ ಕಟ್ಟಿದ್ರೆ ಅವರಿಗೆ 200-300 ರೂಪಾಯಿ ಹೋಗ್ತಾ ಇದೆ. ಅದು ನ್ಯಾಯನಾ? ಇವ್ರಿಗೆ ಏನಾದರೂ ನಾಚಿಕೆ ಇದ್ದರೆ BJP ಅವರಿಗೆ ಹೋಗ್ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಲಿ ಫಸ್ಟು. ಅದಾದಮೇಲೆ ಇಲ್ಲಿ ಬರಲಿ. ಕೊಡ್ತಾರೆ, ಅದೇನು ದೊಡ್ಡ ಮಾತಿದೆ. ಈಗಾಗಲೇ ಮಾನ್ಯ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, CM ಅವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ವಿಳಂಬ ಆಗಿದೆ ನಿಜ, ಅದಂತೂ ನಾವು ಹೇಳ್ತಾ ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ ಅಲ್ಲ. ಅದಾಗುತ್ತೆ ಅಂತ ಹೇಳಿದ್ದಾರೆ ಈ ವಾರದಲ್ಲಿ. BJP ಅವರಿಗೆ ಏನಕ್ಕೆ ಇದು? BJP ಅವರು ಇದು ಬಿಟ್ಟಿ ಭಾಗ್ಯ ಅಂದ್ರಲ್ಲ, ಇದು ಸರಿ ಇಲ್ಲ ಅಂದ್ರಲ್ಲ, ಅವರು ಅವ್ರ ಕಾರ್ಯಕರ್ತರು ತಗೊಂತಾ ಇದ್ದಾರೆ. ಅದು ನನಗೆ ಮಾಹಿತಿ ಇಲ್ಲ ಹೆಚ್ಚಾಗಿ. ಬಟ್ ಏನೇ ಇದ್ರು ವಿಳಂಬ ಆಗಿದ್ದನ್ನು ಒಪ್ಕೊಂಡು ನಾವು ಅದು ಪಾವತಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಲ್ಲ. 3 ಜನ ಸಚಿವರು ಒಪ್ಕೊಂಡು ಈಗ ಒಂದು ನಾನು ಕೇಳ್ತೀನಿ, ನಾವು ಸಚಿವರಾಗಿ ಶಾಸಕರಾಗಿ ನಾನು ನನ್ನ ಹೈಕಮಾಂಡಿಗೆ ಮೀಟ್ ಮಾಡಿಲ್ಲ ಅಂದರೆ ಹೋಗಿ ಕೇಶವ ಕೃಪೆಗೆ ಹೋಗಿ ಬರ್ತೀನಾ? ನಾನು ಹೋಗ್ಬಿಟ್ಟು ಮೋದಿಯವ್ರಿಗೆ ಭೇಟಿಯಾಗಿ ಬರ್ತೀನಾ? JP ನಡ್ಡಾ ಅವ್ರಿಗೆ ಭೇಟಿಯಾಗಿ ಬರ್ತೀನಾ? ನಾನು ಹೋಗಿ ಭೇಟಿ ಆಗಬೇಕಾಗಿರೋದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ, KC ವೇಣುಗೋಪಾಲ್ ಅವರಿಗೆ, ಖರ್ಗೆ ಸಾಹೇಬ್ರಿಗೆ, ರಾಹುಲ್ ಗಾಂಧಿ ಸಾಹೇಬ್ರಿಗೆ. ಹೌದಲ್ಲ? ಅದರಲ್ಲಿ ತಪ್ಪೇನಿದೆ? ಇಫ್ ಐ ಡೋಂಟ್ ಮೀಟ್ ಮೈ ಹೈಕಮಾಂಡ್, ಹೂ ವಿಲ್ ಮೀಟ್? ಯಾರು ಹೇಳ್ತಾ ಇರೋದು? ಯಾರು ಇಲ್ಲ ನೋಡಿ. ಈಗ ಮುಂಚೆ ತಾವು ಹೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಈಗ ನನಗೂ ಅಲ್ಪ ಸ್ವಲ್ಪ ಡೆಲ್ಲಿನಲ್ಲಿ ಯಾರೋ ಪರಿಚಯ ಇದಾರಲ್ವಾ, AICC-ನಲ್ಲಿ ಏನು ನಡೀತಾ ಇದೆ ಅಂತ ನನಗೂ 10% ಅನ್ನೋ ಮಾಹಿತಿ ಇರ್ಬೋದಲ್ಲ ನನಗೆ. ನಾನು ಇಲ್ಲ ಅಂತ ಇದ್ದೀನಲ್ಲ. ಅವ್ರು ಹಿರಿಯ ನಾಯಕರಿದ್ದಾರೆ. ಯಾವಾಗಲೂ ಕೂಡ ನಮ್ಮ ಸ್ಟ್ಯಾಂಡ್ ಏನಿದೆ, ಸಾಮೂಹಿಕ ನಾಯಕತ್ವದಲ್ಲೇ ಹೋಗ್ತಾ ಇದ್ದೇವಲ್ಲ. ಈ DK ಶಿವಕುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿ, ಹೌದಾ ಇಲ್ವಾ? PCC ಅಧ್ಯಕ್ಷರು ಸದ್ಯಕ್ಕೆ ಅವರೇ ಇರೋದು, ಹೌದಾ ಇಲ್ವಾ? ಅವ್ರ ನಾಯಕತ್ವದಲ್ಲೂ ಹೋಗ್ತೀವಿ, ಸಿದ್ದರಾಮಯ್ಯ ಅವ್ರ ನಾಯಕತ್ವದಲ್ಲೂ ಹೋಗ್ತೀವಿ. ಹೈಕಮಾಂಡ್ ಅವರು ನಿಮ್ಗೆ ನಾಯಕತ್ವ ಕೊಟ್ಟರೆ ನಿಮ್ಮ ನಾಯಕತ್ವದಲ್ಲೂ ನಾವು ಮಾಡ್ತೀವಿ ಚುನಾವಣೆ.